Hello everyone, welcome to ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಯಾವ್ದೆಲ್ಲ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿತ್ತು ಅಂದ್ರೆ ಜೂನ್ 29ನೇ ತಾರೀಕು ಯಾವ್ದೆಲ್ಲ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿತ್ತು ಅಂತ ಹೇಳಿ ನೋಡೋಣ. ಮೇಜರ್ಲಿ ಈ ನ್ಯೂಸ್ ಅನ್ನ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರಾನ್ಮೆಂಟ್ ಮತ್ತೆ ಕರೆಂಟ್ ಎಕಾನಮಿ ರಿಲೇಟೆಡ್ ನೋಡಬಹುದಾಗತ್ತೆ. ಯಾವ್ದೆಲ್ಲ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ ಅಂತ ಹೇಳಿ ಮೊದಲಿಗೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಗೋರಿ ಅಶ್ವಗಂಧ, ನಂತರ ಎರಡನೇದಾಗಿ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್, ಮೂರನೇ ಟಾಪಿಕ್ ಹರ್ಗಿಲಾ ಬರ್ಡ್ ಬಗ್ಗೆ ಡಿಟೈಲ್ ಆಗಿ ನೋಡ್ಕೊಳ್ಳೋಣ. ನಂತರ ಅಲ್ಬೇನಿಯಾ ಪ್ಲೇಸ್ ನ್ಯೂಸ್ ಅಲ್ಲಿದೆ, ಅಲ್ಬೇನಿಯಾ ಬಗ್ಗೆ ನೋಡೋಣ. ಅದಾದ ನಂತರ ಗಗನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಪ್ರೋಗ್ರಾಮ್, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ನಂತರ ಕಿಸಾನ್ ಸಾರಥಿ ಡಿಜಿಟಲ್ ಪ್ಲಾಟ್ಫಾರ್ಮ್. ನೆಕ್ಸ್ಟ್ ಎಕ್ಸರ್ಸೈಸ್ ರಿಂಪ್ಯಾಕ್. ಇದಿಷ್ಟ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ನಗೋರಿ ಅಶ್ವಗಂಧ ಇದನ್ನ ನೀವು IR ಆದ್ರೂ ಕೂಡ ಯೂಸ್ ಮಾಡಬಹುದು, ಅಥವಾ ಈವನ್ ಎನ್ವಿರಾನ್ಮೆಂಟಲ್ ಕೂಡ ಯೂಸ್ ಮಾಡಬಹುದು. ಮತ್ತೆ ಭಾರತದ ಹೆರಿಟೇಜ್ ಅಂದ್ರೆ ಸೊಸೈಟಿಯಲ್ಲಿ ಅಥವಾ ಆರ್ಟ್ ಅಂಡ್ ಕಲ್ಚರ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದಾಗತ್ತೆ. ಸೊ ನಗೋರಿ ಅಶ್ವಗಂಧ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಫ್ರಾನ್ಸ್ ಅಲ್ಲಿ ಆಗ್ತಿರುವಂತಹ G7 ಸಮಿತಿನಲ್ಲಿ ಭಾರತದ ಪ್ರೈಮ್ ಮಿನಿಸ್ಟರ್ ಭಾರತದ ರಿಚ್ ಆಯುರ್ವೇದಿಕ್ ಹೆರಿಟೇಜ್ ಮತ್ತೆ ಟ್ರೆಡಿಷನಲ್ ನಾಲೆಡ್ಜ್ ಅನ್ನ ಸಿಂಬಲ್ ಆಗಿ ಯೂಸ್ ಮಾಡಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ನಗೋರಿ ಅಶ್ವಗಂಧವನ್ನ. ಸೊ ಹಾಗಾಗಿ ನಗೋರಿ ಅಶ್ವಗಂಧ ನ್ಯೂಸ್ ಅಲ್ಲಿದೆ. ಇದಕ್ಕೆ GI ಟ್ಯಾಗ್ ಇರುವಂತಹ ನಗೋರಿ ಅಶ್ವಗಂಧವನ್ನ G7 ಸಮಿಟ್ ಅಲ್ಲಿ ಪ್ರೆಸೆಂಟ್ ಮಾಡಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಇಂಪಾರ್ಟೆಂಟ್. ಸೊ ನಗೋರಿ ಅಶ್ವಗಂಧ ಇದನ್ನ ರಾಜಸ್ಥಾನದ ನಗೋರ್ ರೀಜನ್ ಅಲ್ಲಿ ಬೆಳೆಯಲಾಗತ್ತೆ. ಅಂಡ್ ನಗೋರ್ ಅನ್ನುವಂತಹ ನೇಮ್ ಇಂದಾನೆ ಇದಕ್ಕೆ ನಗೋರಿ ಅಶ್ವಗಂಧ ಅಂತ ಹೇಳಿ ಹೆಸರು ಬಂದಿದೆ. ಅಂಡ್ ಈ ನಗೋರಿ ಅಶ್ವಗಂಧ ಯೂಶಲಿ ರಾಜಸ್ಥಾನ್ ಅಂತ ಹೇಳಿದ್ರೆ ನಮ್ಗೆ ವೆಸ್ಟರ್ನ್ ಪಾರ್ಟ್ ಆಫ್ ದ ರಾಜಸ್ಥಾನ್ ಬಂದು ಡ್ರೈ ಕ್ಲೈಮೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಸ್ಯಾಂಡಿ ಸಾಯಿಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಡ್ರೈ ಕ್ಲೈಮೆಟಿಕ್ ಕಂಡೀಷನ್ ಮತ್ತೆ ಸ್ಯಾಂಡಿ ಸಾಯಿಲ್ ಅಲ್ಲಿ ನಾವು ಈ ಒಂದು ನಗೋರಿ ಅಶ್ವಗಂಧ ಬೆಳೆಯೋದನ್ನ ನೋಡಬಹುದಾಗತ್ತೆ, ಅಥವಾ ಈ ರೀಜನ್ಸ್ ಅಲ್ಲಿ ಕಲ್ಟಿವೇಶನ್ ನ ಮಾಡಲಾಗತ್ತೆ ನಗೋರಿ ಅಶ್ವಗಂಧವನ್ನ. ಸೊ ನಗೋರಿ ಅಶ್ವಗಂಧ ಒಂದು ಲಾಂಗರ್ ರೂಟ್ ಸಿಸ್ಟಮ್ ಇರುವಂತಹ ಒಂದು ಗಿಡ. ಇದರಲ್ಲಿ ತಿಕ್ಕರ್ ರೂಟ್ ಇರುತ್ತೆ, ಬಿಕಾಸ್ ಇದ್ರನ್ನ ರೂಟ್ ಅನ್ನ ನಾವು ಹೆಚ್ಚಾಗಿ ಆಯುರ್ವೇದಿಕ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ. ಬರೀ ರೂಟ್ ಅಷ್ಟೇ ಅಲ್ಲ, ಈವನ್ ಇದರ ಸ್ಟೆಮ್ ಆಗಿರಬಹುದು ಅಥವಾ ಲೀವ್ಸ್ ಆಗಿರಬಹುದು, ಎಲ್ಲದನ್ನು ಕೂಡ ನಾವು ಅಶ್ವಗಂಧವನ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತೇವೆ. ಸೊ ಇದು ರಿಚ್ ಮೆಡಿಸಿನಲ್ ಕಾಂಪೋನೆಂಟ್ ಇರುವಂತಹ ಒಂದು ಗಿಡವಾಗಿದೆ. ಪರ್ಟಿಕ್ಯುಲರ್ಲಿ ಇದರಲ್ಲಿ ಆಲ್ಕೊಲಾಯ್ಡ್ಸ್ ಗಳನ್ನ ನೋಡಬಹುದಾಗತ್ತೆ. ಯಥೇಚ್ಛವಾಗಿ ಈ ಆಲ್ಕೊಲಾಯ್ಡ್ಸ್ ಇದರ ಬೇರಲ್ಲಿ ಸ್ಟೋರ್ ಆಗಿರುತ್ತೆ. ಯೂಶಲಿ ಇದು ಸ್ಮಾಲ್ ಪೆರಿನಿಯಲ್ ಸ್ಟ್ರಬ್ 35 to 75 ಮೀಟರ್ ಉದ್ದ ಬೆಳೆಯುತ್ತೆ. ಅಂಡ್ ಆಲ್ಸೋ ಏನ್ಷಿಯಂಟ್ ಟೈಮ್ ಅಲ್ಲಿ ಮೊದಲನೇ ಬಾರಿಯಲ್ಲಿ ಪುನರ್ವಸು ಅತ್ರಯದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಪುನರ್ವಸು ಅತ್ರಯ. ಸೊ ಇದರಲ್ಲಿ ಮೊದಲ ಬಾರಿ ನಗೋರಿ ಅಶ್ವಗಂಧವನ್ನ ಮೆನ್ಷನ್ ಮಾಡಿದ್ದಾರೆ 4000 ವರ್ಷಗಳ ಹಿಂದೆಯೇ. ಹಾಗೆ ಅದಾದ್ಮೇಲೆ ಈವನ್ ನಮ್ಗೆ ಬೇರೆ ಬೇರೆ ಆಯುರ್ವೇದಿಕ್ ಪುಸ್ತಕಗಳಿದೆ, ಕರೆಕ್ಟ್ ಅಲ್ಲ? ಸುಶ್ರುತ ಸಂಹಿತ ಇರಬಹುದು, ಅಷ್ಟಾಂಗ ಹೃದಯ ಇರಬಹುದು, ಭಾವ ಪ್ರಕಾಶ ಇರಬಹುದು, ಹೀಗೆ ಬೇರೆ ಬೇರೆ ಪುಸ್ತಕಗಳಲ್ಲೂ ಕೂಡ ನಗೋರಿ ಅಶ್ವಗಂಧವನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಗೋರಿ ಅಶ್ವಗಂಧ ಇದರ ಇಂಪಾರ್ಟೆನ್ಸ್ ಅನ್ನ ನೋಡ್ಕೊಂಡ್ರೆ, ನಗೋರಿ ಅಶ್ವಗಂಧ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡತ್ತೆ, ಮತ್ತೆ ಬಾಡಿಯ ಎನರ್ಜಿಯನ್ನ ಇನ್ಕ್ರೀಸ್ ಮಾಡತ್ತೆ, ಜೊತೆಗೆ ನಮ್ಗೆ ಇರುವಂತಹ ಆಂಗ್ಸೈಟಿಯನ್ನ ಎಲಿವೇಟ್ ಮಾಡುತ್ತೆ ಅಥವಾ ಆಂಗ್ಸೈಟಿಯನ್ನ ರಿಡ್ಯೂಸ್ ಮಾಡುತ್ತೆ. ನಂತರ ಪೇನ್ ಕಿಲ್ಲರ್ ಆಗು ಕೂಡ ಆಕ್ಟ್ ಆಗತ್ತೆ, ಮತ್ತೆ ನಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ನ ಚೇಂಜ್ ಮಾಡಿ ಸ್ಲೀಪಿಂಗ್ ನ ಇಂಪ್ರೂವ್ ಮಾಡುತ್ತೆ. ಇದು ಬೆಳೆಯುವಂತಹ ಕ್ಲೈಮೆಟಿಕ್ ಕಂಡೀಷನ್ ನಾವು ಆಲ್ರೆಡಿ ನೋಡಿದ್ವಿ, ಡ್ರೈ ರೀಜನ್ ಅಂತ, ಕರೆಕ್ಟ್ ಅಲ್ವಾ? ಸೊ ಡ್ರೈ ಟ್ರಾಪಿಕಲ್ ರೀಜನ್ ಅಲ್ಲಿ ನಾವು ಈ ಒಂದು ಅಶ್ವಗಂಧ ಬೆಳೆಯೋದನ್ನ ನೋಡಬಹುದು. ನಂತರ ಇದಕ್ಕೆ ಬೇಕಾಗಿರುವಂತಹ ಕ್ಲೈಮೆಟಿಕ್ ಪ್ಯಾರಾಮೀಟರ್ ಯೂಶಲಿ 20°C to 38°C ಅಲ್ಲಿ ಇದು ಬೆಳೆಯುತ್ತೆ. ಇದರ ಸ್ಯಾಂಡ್ ಬಂದ್ಬಿಟ್ಟು
ಸ್ಯಾಂಡಿ ಲೈಟ್ ರೆಡ್ ಸಾಯಿಲ್ ಇರಬೇಕು, ಜೊತೆಗೆ ಸ್ಯಾಂಡಿ ಲೂಮ್ ಸಾಯಿಲ್ ಇರಬೇಕು. ಯೂಶಲಿ pH ಬಂದ್ಬಿಟ್ಟು 7.5 to 8 pH ಇರುವಂತಹ ಸ್ಯಾಂಡ್ ಅಲ್ಲಿ ಇದು ಬೆಳೆಯುತ್ತೆ. ನಂತರ ಭಾರತದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಬೆಳೀತೇವೆ ಯಥೇಚ್ಛವಾಗಿ ಅಂದ್ರೆ ಅಪಾರ್ಟ್ ಫ್ರಮ್ ರಾಜಸ್ಥಾನ್ ನೋಡಿದ್ರೆ ಮಧ್ಯಪ್ರದೇಶಲ್ಲಿ ಬೆಳೀತಾರೆ. ನಂತರ ಪಂಜಾಬ್ ರೀಜನ್ ಅಲ್ಲಿ, ನೆಕ್ಸ್ಟ್ ಹರಿಯಾಣ, ಗುಜರಾತ್, ಉತ್ತರ ಪ್ರದೇಶ್ ಮತ್ತೆ ಮಹಾರಾಷ್ಟ್ರ ರೀಜನ್ ಅಲ್ಲಿ ಈ ಒಂದು ನಗೋರಿ ಅಶ್ವಗಂಧವನ್ನ ಬೆಳೆಯಲಾಗತ್ತೆ. ನಗೋರಿ ಅಶ್ವಗಂಧ ನಗೋರಿ ರೀಜನ್ ಅಲ್ಲಿ ಬೆಳೀತಾರೆ. ಈ ರೀಜನ್ಸ್ ಅಲ್ಲಿ ಬೇರೆ ಬೇರೆ ಅಶ್ವಗಂಧಗಳನ್ನ ಕೂಡ ಬೆಳೆಯಲಾಗುತ್ತೆ. ಸೊ ಇದಿಷ್ಟು ನಗೋರಿ ಅಶ್ವಗಂಧದ ಬಗ್ಗೆ. ನಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನಗೋರಿ ಅಶ್ವಗಂಧ ಬಗ್ಗೆ ಆದ್ರೂ ಕೇಳಬಹುದು, ಅಥವಾ ಬೇರೆ ಅಶ್ವಗಂಧದ ಇಂಪಾರ್ಟೆನ್ಸ್ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಪ್ರಿಲಿಮ್ಸ್ ಕ್ವಶನ್ ಈ ಒಂದು ಅಶ್ವಗಂಧದ ರಿಲೇಟೆಡ್. ರಿಗಾರ್ಡಿಂಗ್ ನಗೋರಿ ಅಶ್ವಗಂಧ ಆರ್ ವಿಟಾನಿಯಾ ಸೊಮಿಫೆರಾ scientific name. Consider the following statement. It is a subtropical medicinal crop primarily cultivated as late rainy. It is a ಖಾರಿಫ್ crop. ಸೊ ಇದು ಖಾರಿಫ್ ಕ್ರಾಪ್ ಲೇಟ್ ರೈನಿ ಸೀಸನ್ ಅಲ್ಲಿ ಗ್ರೋ ಆಗುತ್ತೆ. ಇನ್ ವೆಲ್ ಡ್ರೈನ್ಡ್ ಸ್ಯಾಂಡಿ ಲೂಮಿ ಸಾಯಿಲ್ ವಿತ್ ಆಲ್ಕಲೈನ್ pH 7.5 to 8 ನೋಡಿದ್ವಿ ಅಲ್ವಾ, ವಿಚ್ ಇಸ್ ಆಲ್ಕಲೈನ್, ವಿಚ್ ಇಸ್ ನಥಿಂಗ್ ಬಟ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಎರಡನೆಯ ಸ್ಟೇಟ್ಮೆಂಟ್ ನ ನೋಡೋಣ. ಇಟ್ಸ್ barriers are traditionally are yellow-green coloration, which constitutes the main therapeutic component of plant. ಇದು wrong. Next third ನೋಡೋಣ. It was recently awarded as a geographical indication tag in Rajasthan. Recently ಹೌದು, ಇದಕ್ಕೆ ರೀಸೆಂಟ್ ಆಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸಿಗುತ್ತೆ ಇದರ ಬೆಸ್ಟ್ ಮೆಡಿಸಿನಲ್ ಪ್ರಾಕ್ಟೀಸ್ಗೋಸ್ಕರ. ಬಿಕಾಸ್ January 26ನೇ ತಾರೀಕು ಇದಕ್ಕೆ GI ಟ್ಯಾಗು ಸಿಕ್ಕಿದೆ. ಸೊ ಉತ್ತರ ಬಂದ್ಬಿಟ್ಟು 1 and 3 only is the right answer for this particular question. Next topic, Rural Internal Audit Portal. The most important one. ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್, ಯೂನಿಯನ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಡೆಲ್ಲಿಯಲ್ಲಿ ನಡೀತು ಈ ಒಂದು ಸಮ್ಮೇಳನ, ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ. ಅಲ್ಲಿ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ನ್ಯೂಸ್ ಅಲ್ಲಿದೆ. ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ನಾವು ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ ಅಥವಾ ಈ ಒಂದು ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ಇದನ್ನ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ್ಲೂ ಕೂಡ ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಬಹುದಾಗುತ್ತೆ, ಅಥವಾ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಆಗಿ ಯೂಸ್ ಮಾಡಬಹುದಾಗುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ಯಾರು ಅಂತ ಹೇಳಿದ್ರೆ ಆಫೀಸ್ ಆಫ್ ಚೀಫ್ ಕಂಟ್ರೋಲರ್ ಆಫ್ ಅಕೌಂಟ್. ಆಫೀಸ್ ಆಫ್ ಚೀಫ್ ಕಂಟ್ರೋಲರ್ ಆಫ್ ಅಕೌಂಟ್ ಇದರ ಐಡಿಯಾ ಬಂದ್ಬಿಟ್ಟು ಇವರದ್ದೇ. ನಂತರ ಇವರ ಜೊತೆಯಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಐಡಿಯಾ ಬಂದು ಇವರದು. ಅಂಡ್ ಇದನ್ನ ಡೆವಲಪ್ ನ ಯಾರ ಜೊತೆ ಕೊಲಾಬರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಜೊತೆಗೆ ಕೊಲಾಬರೇಷನ್ ಮಾಡ್ಬಿಟ್ಟು ಈ ಒಂದು ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರ ಈ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ನ ಯಾಕೆ ತಗೊಂಡ್ಬಂದ್ರು, ಯಾಕೆ ಅಂತ ಹೇಳಿದ್ರೆ ಎಂಟೈರ್ ಇಂಟರ್ನಲ್ ಆಡಿಟ್ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡಿ ಹಾಗೂ ಸಿಂಪ್ಲಿಫೈ ಮಾಡಿ ಅದರ ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿಯನ್ನ ಇಂಪ್ರೂವ್ ಮಾಡೋದು ಇದರ ಮುಖ್ಯ ಉದ್ದೇಶ. ಸೆಂಟ್ರಲೈಸ್ ಆಡಿಟ್ ಯೂನಿಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಆಡಿಟ್ ಪರ್ಪಸ್ ಏನಿದೆ ಅಥವಾ ಆಡಿಟ್ ಅಬ್ಸರ್ವೇಷನ್ ಇದೆ ಮತ್ತೆ ಆಡಿಟ್ ರೆಕಾರ್ಡ್ ಏನಿದೆ ಅದನ್ನ ಪ್ರಿಪೇರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಂತರ ಇದರಲ್ಲಿ GIT ಅನ್ನುವಂತಹ ಒಂದು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ವರ್ಕ್ ಫ್ಲೋ ನ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೋಸ್ಕರ CI ಅಂದ್ರೆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಮತ್ತೆ CD ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ನ ಕೂಡ ಯೂಸ್ ಮಾಡಿದ್ದಾರೆ. ಇದು API ಬೇಸ್ಡ್ ಇಂಟಿಗ್ರೇಷನ್ ಮಾಡಿದ್ದಾರೆ ಫಾರ್ ದ ಪರ್ಪಸ್ ಆಫ್ ಮಾನಿಟರಿಂಗ್ ಅಂಡ್ ಆಟೋಮೇಟೆಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನೆಕ್ಸ್ಟ್ ಈವನ್ ಡಿಸಾಸ್ಟರ್ ರಿಕವರಿ ಪ್ರೋಟೋಕಾಲ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಅನ್ನ ಇಲ್ಲಿ ಯೂಸ್ ಮಾಡಿರೋದ್ರಿಂದ
ಈ ಒಂದು ಸಿಸ್ಟಮ್ ಪ್ರಾಪರ್ ಆಗಿ ಫಾಸ್ಟರ್ ಆಗಿ ವರ್ಕ್ ಆಗುತ್ತೆ ಕೂಡ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. With reference to the newly launched Rural Internal Audit Portal, consider the following statement. First one, it is a unified platform developed by the National Informatics Centers in collaboration with the Ministry of Electronic and Information Technology. ಇದು ಕರೆಕ್ಟ್. ಕರೆಕ್ಟಾ? ರಾಂಗ್ ಇದು. ಯಾಕೆ ಇದನ್ನ ತಗೊಂಡ್ಬಂದಿದ್ ಯಾರು? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕಡೆಯಿಂದ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಶನ್ ಇಂದ ಅಲ್ಲ. ಸೊ ಇದು ರಾಂಗ್. Next, the architecture leverage GIT-based version controller and continuous integration or continuous deployment workflow to ensure platform integrity and updates. ಇದು correct. So answer ಬಂದು 2 only is the right answer for this particular question. Next, ಹರ್ಗಿಲಾ ಬರ್ಡ್. ಹರ್ಗಿಲಾ ಬರ್ಡ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಭಾರತದ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಭಾರತದ ರೂರಲ್ ವಿಮೆನ್ಗಳು ಈ ಒಂದು ಹರ್ಗಿಲಾ ಬರ್ಡ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಕೆಲವು ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ. ಅವರ ಅಚೀವ್ಮೆಂಟ್ ಅನ್ನ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಶೇರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹರ್ಗಿಲಾ ಬರ್ಡ್ ನ್ಯೂಸ್ ಅಲ್ಲಿದೆ. ಹರ್ಗಿಲಾ ಬರ್ಡ್ ಅನ್ನ ಹರ್ಗಿಲಾ ಆರ್ಮಿ ಅಂತ ಕೂಡ ಕರೆಯಲಾಗುತ್ತೆ. ಇದು ಅಸ್ಸಾಂ ಅಲ್ಲಿ ಇರುವಂತಹ ಒಂದು ಬರ್ಡ್. ಇದನ್ನ ಗ್ರೇಟರ್ ಅಡ್ಜುಟ್ಯಾಂಟ್ ಸ್ಟಾಕ್ ಅಂತ ಕೂಡ ಕರೀತಾರೆ. ಇಟ್ ಬಿಲಾಂಗ್ಸ್ ಟು ಸ್ಟಾಕ್ ಫ್ಯಾಮಿಲಿ. ಯೂಶಲಿ ವೆಟ್ಲ್ಯಾಂಡ್ಸ್ ಆಗಿರಬಹುದು, ಶಾಲೋ ಲೇಕ್ಸ್ ಆಗಿರಬಹುದು, ಫ್ರೆಶ್ ವಾಟರ್ ಫ್ಲಡ್ಡೆಡ್ ಆಗಿರಬಹುದು, ಈ ರೀತಿಯ ಫಾರೆಸ್ಟ್ ರೀಜನ್ ಅಲ್ಲಿ ಕಾಣಸಿಗುತ್ತೆ. ಮೇಜರ್ಲಿ ಭಾರತದಲ್ಲಿ ಅಸ್ಸಾಂ ಮತ್ತೆ ಬಿಹಾರ್ ಅಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅಸ್ಸಾಂ ಮತ್ತೆ ಬಿಹಾರ್ ಅಲ್ಲಿ ಸಿಗುತ್ತೆ. ಅಪಾರ್ಟ್ ಫ್ರಮ್ ಇಂಡಿಯಾ, ಕಂಬೋಡಿಯಾದಲ್ಲೂ ಕೂಡ ನಾವು ಹರ್ಗಿಲಾ ಬರ್ಡ್ ಅನ್ನ ಕಾಣಬಹುದಾಗುತ್ತೆ. ಇದೊಂದು ಓಮ್ನಿವೋರಸ್ ಬರ್ಡ್ ಸ್ಪೀಸಿಸ್ ಅಂಡ್ IUCN ಅಂಡರ್ ಅಲ್ಲಿ ನಿಯರ್ ಥ್ರೆಟ್ ಅಂಡ್ ಅಂಡರ್ ಅಲ್ಲಿ ಪ್ರೊಟೆಕ್ಟ್ ಅನ್ನ ಮಾಡಲಾಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಒಂದು ಕ್ವಶನ್ ನೋಡೋಣ ಹರ್ಗಿಲಾ ಬರ್ಡ್ ಬಗ್ಗೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಹರ್ಗಿಲಾ ಬರ್ಡ್ ರೀಸೆಂಟ್ಲಿ ಇನ್ ನ್ಯೂಸ್. It belongs to the stork family and is globally confined in terms of natural wild habitats to India and Cambodia only. ಕರೆಕ್ಟ್. ಭಾರತ ಮತ್ತೆ ಕಂಬೋಡಿಯಾದಲ್ಲಿ ಮಾತ್ರ ನಾವು ಕಾಣಬಹುದು. ಭಾರತದಲ್ಲಿ ಬಿಹಾರ್ ಮತ್ತೆ ಅಸ್ಸಾಂ ಅಲ್ಲಿ ಕಾಣಬಹುದು. ನೆಕ್ಸ್ಟ್, within India, the species wild population is restricted only to state of Assam and West Bengal. ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲ, ಅಸ್ಸಾಂ ಮತ್ತೆ ಬಿಹಾರ್. Next, it is currently categorized as critically endangered under the IUCN Red List. Wrong. Answer ಬಂದು 1 only because ಇದನ್ನ ನಿಯರ್ ಥ್ರೆಟೆಂಡ್ ಕ್ಯಾಟಗರಿಯಲ್ಲಿ ಇಡಲಾಗಿದೆ. ಸೊ ಆನ್ಸರ್ ಬಂದು 1 only is the right answer. Next, places in news ಕಾನ್ಸೆಪ್ಟ್ ನ ಅಡಿಯಲ್ಲಿ ಜಿಯೋಗ್ರಫಿ. ಅಲ್ಬೇನಿಯಾ ನ್ಯೂಸ್ ಅಲ್ಲಿದೆ. ಸೊ ಅಲ್ಬೇನಿಯಾ ಇದರ ಬಾರ್ಡರ್ ಕಂಟ್ರೀಸ್ ಗಳನ್ನ ನೋಡ್ಕೊಳ್ಳೋಣ. ಬಾರ್ಡರ್ ಕಂಟ್ರೀಸ್ ಬಂದು ನಾರ್ತ್ ವೆಸ್ಟ್ ರೀಡನ್ ಅಲ್ಲಿ ಮೊಂಟೆಜಿರಿಯೋ ಅನ್ನುವಂತಹ ದೇಶದಿಂದ ಬಾರ್ಡರ್ ಆಗಿದೆ. ನಾರ್ತ್ ಈಸ್ಟ್ ಅಲ್ಲಿ ಕೊಸೋವೋ, ನೆಕ್ಸ್ಟ್ ಈಸ್ಟ್ ಅಲ್ಲಿ ನಾರ್ತ್ ಮೆಸಿಡೋನಿಯಾ, ಸೌತ್ ಮತ್ತೆ ಸೌತ್ ಈಸ್ಟ್ ರೀಜನ್ ಅಲ್ಲಿ ಗ್ರೀಸ್ ಇಂದ ಬಾರ್ಡರ್ ಅನ್ನ ಹೊಂದಿದೆ. ಜೊತೆಗೆ ಇದರ ಮ್ಯಾರಿಟೈಮ್ ಬಾರ್ಡರ್ ಅನ್ನ ನೋಡ್ಕೊಂಡ್ರೆ, ಮ್ಯಾರಿಟೈಮ್ ಅಲ್ಬಾನಿಯಾ ಬಂದ್ಬಿಟ್ಟು ಈ ರೀಜನ್ಸ್ ಅಲ್ಲಿ ಮ್ಯಾರಿಟೈಮ್ ಬಾರ್ಡರ್ ಅಂತ ಹೇಳಿದ್ರೆ ಅಡ್ರಿಯಾಟಿಕ್ ಸಿ ಜೊತೆ ಮ್ಯಾರಿಟೈಮ್ ಬಾರ್ಡರ್ ಅನ್ನ ಹೊಂದಿದೆ. ಅಡ್ರಿಯಾಟಿಕ್ ಸಿ, ಅದರ ಜೊತೆಗೆ ಅಯೋನಿಯನ್ ಸಿ ಜೊತೆ ಕೂಡ ಬಾರ್ಡರ್ ಅನ್ನ ಹೊಂದಿದೆ. ಅಯೋನಿಯನ್ ಮತ್ತೆ ಅಡ್ರಿಯಾಟಿಕ್ ಸಿ ಜೊತೆ ಬಾರ್ಡರ್ ಅನ್ನ ಹೊಂದಿದೆ. ಈ ಅಯೋನಿಯನ್ ಸಿ ಮತ್ತೆ ಅಡ್ರಿಯಾಟಿಕ್ ಸಿ ಏನಿದೆ ಅಲ್ವಾ, ಇದನ್ನ ಜಾಯಿನ್ ಮಾಡುವಂತಹ ಸ್ಟ್ರೇಟ್ ಏನಿದೆ ಅಲ್ವಾ, ಈ ಸ್ಟ್ರೈಟ್ ಅನ್ನ ಒಟ್ರಾಂಟೋ ಅಂತ ಹೇಳಿ ಕರೀತೇವೆ. ಒಟ್ರಾಂಟೋ ಅಂತ ಹೇಳಿ ಕರೀತೇವೆ. ಇದು ಅಡ್ರಿಯಾಟಿಕ್ ಸಿ ಮತ್ತೆ ಅಯೋನಿಯನ್ ಸಿ ಅನ್ನ ಕನೆಕ್ಟ್ ಮಾಡುತ್ತೆ. ಇದರ ಮೇಜರ್ ಮೌಂಟೇನ್ ಬಂದ್ಬಿಟ್ಟು ಅಲ್ಬೇನಿಯನ್ ಆಲ್ಪ್ಸ್, ಕೊರಾಬ್ ಮತ್ತೆ ಪಿಂಡೋಸ್ ಮೌಂಟೇನ್ಸ್ ಗಳು ಹೈಯೆಸ್ಟ್ ಮೌಂಟೇನ್ಸ್ ಗಳು. ಇದರ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಮೌಂಟ್ ಕರಬಿಟ್, ಮತ್ತೆ ಹೈಯೆಸ್ಟ್ ರಿವರ್ ಬಂದ್ಬಿಟ್ಟು ಮೇಜರ್ ರಿವರ್ಸ್ ಗಳು ಇಲ್ಲಿ ಡ್ರಿನ್ ಮತ್ತೆ ವ್ಲಾರ್ ಅನ್ನ ನೋಡಬಹುದಾಗುತ್ತೆ. ಸೊ ಇದಿಷ್ಟು ಅಲ್ಬೇನಿಯಾ ಬಗ್ಗೆ. ಅಲ್ಬೇನಿಯಾದ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಫಿಸಿಕಲ್ ಅಂಡ್ political geographical feature are currently associated with Albania? It is landlocked Balkan nation bounded by Montenegro, Kosovo, Serbia, Greece. Wrong. Next,
ಇಟ್ ಹ್ಯಾಸ್ ಅ ಡೈರೆಕ್ಟ್ ಕೋಸ್ಟ್ಲೈನ್ ಆಕ್ಸೆಸ್ ಬೋತ್ ಅಡ್ರಿಯಾಟಿಕ್ ಅಂಡ್ ಅಯೋನಿಯನ್ ಸಿ. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ದ ಸ್ಟ್ರೇಟ್ ಆಫ್ ಅಟ್ರಾಂಟೋ ಆಕ್ಟ್ ಆಸ್ ಅ ಕೀ ಮ್ಯಾರಿಟೈಮ್ ಪ್ಯಾಸೇಜ್ ಕನೆಕ್ಟಿಂಗ್ ಅರ್ಬೇನಿಯಾಸ್ ಕೋಸ್ಟ್ ಟು ಇಟಲಿ. ಇದು ಕೂಡ ಕರೆಕ್ಟ್ ಆದ ಉತ್ತರ. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನ ನೀವು ಜಿಯೋಗ್ರಫಿ ಅಂಡರ್ ಅಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಬರುತ್ತೆ ಅಲ್ವಾ, ಆ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಈ ಪರ್ಟಿಕ್ಯುಲರ್ ಅಲ್ಬೇನಿಯಾನ ಕ್ವಶನ್ ಎಕ್ಸ್ಪೆಕ್ಟ್ ನ ಮಾಡಬಹುದಾಗುತ್ತೆ. ನೆಕ್ಸ್ಟ್, GPS ಐಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಪ್ರೋಗ್ರಾಮ್. ಸೊ ಇದನ್ನ ಗಗನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಅಂತ ಹೇಳಿ ಕರಿಬಹುದು. ಇದನ್ನ ಡೆವಲಪ್ ಮಾಡಿರೋದು ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ GPS ಐಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ನ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಡಿಯಲ್ಲಿ ಮೊದಲ ಬಾರಿ ಪ್ರೈವೇಟ್ ಜೆಟ್ ಲ್ಯಾಂಡ್ ಆಗಿದೆ. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ಇದನ್ನ ಲ್ಯಾಂಡ್ ಮಾಡಿರೋದು ಯೂಸಿಂಗ್ GPS ಐಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಇಂದ, ಅಂದ್ರೆ ಗಗನ್ ಸ್ಯಾಟಲೈಟ್ ಇಂದ. ಗಗನ್ ಸ್ಯಾಟಲೈಟ್ ಇದೊಂದು ಸ್ಯಾಟಲೈಟ್ ಬೇಸ್ಡ್ ಆಗ್ಮೆಂಟೆಡ್ ಸಿಸ್ಟಮ್. ಎಐ ಮತ್ತೆ ಇಸ್ರೋ, ಅಂದ್ರೆ ಎಐ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಇಸ್ರೋ ಎರಡು ಸೇರ್ಬಿಟ್ಟು ಇದನ್ನ ಡೆವಲಪ್ ಮಾಡಿದ್ದಾರೆ. ಇದರ ಮೇಜರ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಸಿವಿಲ್ ಏವಿಯೇಷನ್ ಅಪ್ಲಿಕೇಶನ್ ಗೆ ಬೇಕಿರುವಂತಹ ನ್ಯಾವಿಗೇಷನ್ ಪ್ರೊವೈಡ್ ಮಾಡುತ್ತೆ, ಜೊತೆಗೆ ಅಕ್ಯುರೇಟ್ ಮತ್ತೆ ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಬೇಸ್ಡ್ ಪ್ರೋಗ್ರಾಮ್ಸ್ ಗಳನ್ನ ಕೊಡುತ್ತೆ. ಇಂಡಿಯನ್ ಏರ್ ಸ್ಪೇಸ್ ಅಲ್ಲಿ ಬೆಟರ್ ಏರ್ ಟ್ರಾಫಿಕಿಂಗ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಕೂಡ ಈ ಗಗನ್ ಸ್ಯಾಟಲೈಟ್ ಯೂಸ್ ಆಗುತ್ತೆ. ಇದರ ಮೇಲೆ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ನೋಡೋಣ. ವಿತ್ ರೆಫರೆನ್ಸ್ ಟು GPS ಐಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is an independent indigenous regional satellite navigation system designed to completely replace the Indian NAVIC system. ಯಾವುದನ್ನು ಇದು ರಿಪ್ಲೇಸ್ ಮಾಡಿಲ್ಲ. ಕರೆಕ್ಟಾ? ಸೊ ಫಸ್ಟ್ ಆಪ್ಷನ್ ರಾಂಗ್. ನೆಕ್ಸ್ಟ್, ಇದೊಂದು ಆಗ್ಮೆಂಟೆಡ್ ಸಿಸ್ಟಮ್ ಅಷ್ಟೇ, ರಿಪ್ಲೇಸ್ಮೆಂಟ್ ಸಿಸ್ಟಮ್ ಅಲ್ಲ. Next, it operates by utilizing a combined network of ground reference satellite and geostationary satellite to correct the signal error from standard GPS. ಇದು ಕರೆಕ್ಟ್ ಆದ ಉತ್ತರ. Next, it was jointly established Indian Space Research Organization and Airport Authority of India. So answer ಬಂದು 2 and 3 only is the right answer for this particular question. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕಿಸಾನ್ ಸಾರಥಿ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಕಿಸಾನ್ ಸಾರಥಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು 2021ರಲ್ಲಿ ಲಾಂಚ್ ಮಾಡಿದಂತಹ ಪ್ಲಾಟ್ಫಾರ್ಮ್. ಇದೊಂದು ಭಾರತದ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಯಾವುದಕ್ಕೋಸ್ಕರ? ಆಗ್ರೋ ಅಡ್ವೈಸರಿಗೋಸ್ಕರ. ಸೊ ಯಾರಿಗೆ ಅಡ್ವೈಸ್ ಮಾಡುತ್ತೆ? ರೈತರಿಗೆ ಅಡ್ವೈಸ್ ನ ಕೊಡೋದಕ್ಕೋಸ್ಕರ ತಂದಿರುವಂತಹ ಪ್ಲಾಟ್ಫಾರ್ಮ್ ಇದಾಗಿದೆ. ನಂತರ ಇದನ್ನ ಮಲ್ಟಿಲಿಂಗ್ವಲ್ ಅಡ್ವೈಸರಿ ಪ್ಲಾಟ್ಫಾರ್ಮ್ ಅಂತ ಹೇಳಿ ಕರೆಯಬಹುದು, ಬಿಕಾಸ್ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ರೈತರು ಈ ಒಂದು ಪ್ಲಾಟ್ಫಾರ್ಮ್ ನ ಮೂಲಕ ಸ್ಕೀಮ್ಸ್ ಆಗಿರಬಹುದು, ವೆದರ್ ಕಂಡೀಷನ್ಸ್ ಆಗಿರಬಹುದು, ಅಥವಾ ಎಕ್ಸ್ಪರ್ಟ್ಸ್ ಕನ್ಸಲ್ಟೇಷನ್ ಕೂಡ ಈಸಿಯಾಗಿ ಪಡೆಯಬಹುದು. ಸೊ ಇದನ್ನ ಯಾರ ಇನಿಷಿಯೇಟಿವ್ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್. ಇದರ ಇನಿಷಿಯೇಟಿವ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ ಅಂಡ್ ಫಾರ್ಮರ್ ವೆಲ್ಫೇರ್, ಎರಡು ಮಿನಿಸ್ಟ್ರಿಗಳು ಜಾಯಿಂಟ್ ಆಗಿ ತಂದಿರುವಂತಹ ಪ್ರೋಗ್ರಾಮ್ ಇದು. ಅಂಡ್ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ, ಇಂಡಿಯನ್ ಅಗ್ರಿಕಲ್ಚರಲ್ ಸ್ಟಾಟಿಸ್ಟಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂಡ್ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್. ಇದು ಇಂಪ್ಲಿಮೆಂಟೇಷನ್ ಬಾಡಿ ಆಗಿ ಆಕ್ಟ್ ಆಗ್ತಾ ಇದೆ. ಎರಡು ಮಿನಿಸ್ಟ್ರಿಗಳು ಇಂಪಾರ್ಟೆಂಟ್, ಜೊತೆಗೆ ಈ ಒಂದು ಇಂಪ್ಲಿಮೆಂಟೇಷನ್ ಬಾಡಿ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇದರಲ್ಲಿ 2 ವೇ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಅಂತ ಕರಿಬಹುದು ಇದನ್ನ. ಯಾಕಂದ್ರೆ ಇದು ಫಾರ್ಮರ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಗಳ ನಡುವೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಂಟರಾಕ್ಟಿವ್ ಇನ್ಫಾರ್ಮೇಶನ್ ಡಿಸಿಮಿನೇಷನ್ ಸಿಸ್ಟಮ್ ಅನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ನಂತರ ಇದು ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆ, ಅಥವಾ ICAR ಇನ್ಸ್ಟಿಟ್ಯೂಟ್ಸ್ ಗಳ ಜೊತೆ, ಅಥವಾ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಗಳ ಜೊತೆ ರೈತರನ್ನ ಕನೆಕ್ಟ್ ಮಾಡಿ ಕೊಡುತ್ತೆ. ಒಟ್ಟು 13 ಲ್ಯಾಂಗ್ವೇಜ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ರೈತರು ತಮ್ಮ ಲ್ಯಾಂಗ್ವೇಜ್ ಅಲ್ಲೇ ಇಲ್ಲಿ ಕೋಆರ್ಡಿನೇಷನ್ ಮಾಡಬಹುದು. ಇದು ಅಡ್ವೈಸಸ್ ನ ಕೊಡುತ್ತೆ. ಅಂಡ್ ಆಲ್ಸೋ ಮೇಜರ್ ಕ್ರಾಪ್ಸ್ ಗಳ ಬಗ್ಗೆ ಕೂಡ ಅಡ್ವೈಸಸ್ ನ ಕೊಡುತ್ತೆ. ಸೆರಲ್ಸ್ ಆಗಿರಬಹುದು, ಅಥವಾ ಪಲ್ಸಸ್ ಆಗಿರಬಹುದು, ಅಥವಾ ಆಯಿಲ್ ಸೀಡ್ಸ್, ಆರ್ಟಿಕಲ್ಚರಲ್ ಕ್ರಾಪ್ಸ್, ಪ್ಲಾಂಟೇಶನ್ ಕ್ರಾಪ್ಸ್, ಈವನ್
ಬರೀ ಕ್ರಾಪ್ ಮಾತ್ರ ಅಲ್ಲ, ಈವನ್ ಅನಿಮಲ್ ಹಸ್ಬೆಂಡ್ರಿಯಲ್ಲೂ ಕೂಡ ಪೌಲ್ಟ್ರಿ, ಫಿಶರೀಸ್, ಅಲೈಡ್ ಸೆಕ್ಟರ್ಸ್, ಹೀಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದು ಅಥವಾ ಬೇರೆ ಬೇರೆ ಕ್ರಾಪ್ಸ್ ಗೆ ಅಥವಾ ಬೇರೆ ಬೇರೆ ಲೈಫ್ ಸ್ಟಾಕ್ ಗೆ ಅಡ್ವೈಸ್ ಅನ್ನ ಕೊಡುತ್ತೆ. ಸೊ ಇದಿಷ್ಟು ಕಿಸಾನ್ ಸಾರಥಿ ಪ್ಲಾಟ್ಫಾರ್ಮಿನ ಬಗ್ಗೆ. With reference to Kisan Sarathi platform, which of the following statements is correct? It is a digital extension platform initiated jointly by Ministry of Electronic and Information and Ministry of Agriculture and Farmer Welfare. First statement correct. Next, it relies on the interactive information dissemination system for bi-directional real-time consultation in regional language between the farmers and KVK scientists. ಇದು ಕೂಡ ಸರಿಯಾದ ಉತ್ತರ. So answer ಬಂದು both 1 and 2 is the right answer for this particular concept. Next, exercise RIMPAC 2026. ಇದು ಇಂಪಾರ್ಟೆಂಟ್. RIMPAC ಅಂತ ಹೇಳಿದ್ರೆ ರಿಮ್ ಆಫ್ ಪೆಸಿಫಿಕ್ ಅಂತ ಹೇಳಿ ಅರ್ಥ. 2026ರಲ್ಲಿ ಈಗ ನಡೀತಾ ಇರೋದು 30ನೆಯ ಅಡಿಷನ್ ಈ ಒಂದು ಎಕ್ಸರ್ಸೈಸ್ ರಿಂಪ್ಯಾಕ್. ರಿಂಪ್ಯಾಕ್ ವರ್ಲ್ಡ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಎಕ್ಸರ್ಸೈಸ್ 2 ವರ್ಷಕ್ಕೆ ಒಂದು ಸಾರಿ ನಡೆಯುತ್ತೆ. ಈಗ ನಡೆಸ್ತಾ ಇರೋದು US ನೇವೀಸ್ ಪೆಸಿಫಿಕ್ ಫ್ಲೀಟ್ ಇದನ್ನ ಹೋಸ್ಟ್ ಮಾಡ್ತಾ ಇದೆ. ಯೂಶಲಿ ಹವಾಯಿಯನ್ ಐಲ್ಯಾಂಡ್ ಅಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ, ಪೆಸಿಫಿಕ್ ಓಷನ್ ರೀಜನ್ ಅಲ್ಲಿ. ಓಕೆನಾ. ಭಾರತ ಇದಕ್ಕೆ ಅಟೆಂಡ್ ಆಗಿದೆ. ಇದೇ ಮೊದಲನೇ ಬಾರಿ ಅಟೆಂಡ್ ಆಗ್ತಿರೋದಲ್ಲ, 2014ರಿಂದ ಕೂಡ ಭಾರತದ ನೇವಿ ಇದಕ್ಕೆ ಅಟೆಂಡ್ ಮಾಡ್ತಾ ಇದೆ. ಈ ಒಂದು ಎಕ್ಸರ್ಸೈಸ್ ರಿಂಪ್ಯಾಕ್ 1971ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ 2 ವರ್ಷಕ್ಕೊಂದ್ಸಲ ನಡ್ಕೊಳ್ತಾ ಬರ್ತಿದೆ. ಈ ಬಾರಿಯ ಥೀಮ್ ಬಂದು ಪಾರ್ಟ್ನರ್ಸ್, ಇಂಟಿಗ್ರೇಟೆಡ್ ಅಂಡ್ ಪ್ರಪೋಸಲ್ ಅನ್ನೋದು ಈ ಬಾರಿಯ ಥೀಮ್ ಆಗಿದೆ. ಸೊ ಇದಿಷ್ಟು ಎಕ್ಸರ್ಸೈಸ್ ರಿಂಪ್ಯಾಕ್ ನ ಬಗ್ಗೆ. With reference to exercise RIMPAC of exercise Rim of Pacific, consider the following statement. It is a primary multilateral maritime exercise hosted biennially by the Indian Navy in the Andaman Sea. Andaman Sea alla, Pacific Ocean region alli. Correct? Next, the Indian Navy has been active participant in RIMPAC exercise since its inception in 1971. 2014 ಇಂದ ಇಂಡಿಯಾ ಸ್ಟಾರ್ಟ್ ಮಾಡಿರೋದು. The 30th edition 2026 is held under the theme Partners, Integrated and Prepared. ಇದು ಸರಿಯಾದ ಉತ್ತರ. So answer ಬಂದು 3 only is the right answer for this particular question. ಸೊ ಇದಿಷ್ಟು ನಮಗೆ ನಿನ್ನೆ ಇದ್ದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ಇಂದ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.